ನಾನು ಇವತ್ತು ರೆಡಿ ಆಗ್ತಾ ಇದ್ದೀನಿ ಒಂದು ಬರ್ತ್ಡೇ ಪಾರ್ಟಿಗೋಸ್ಕರ. ಸೊ ಇವತ್ತಿನ ನನ್ನ ಮೇಕಪ್ ಇರುತ್ತೆ ತುಂಬಾ ಸಿಂಪಲ್ ಆ್ಯಂಡ್ ಮ್ಯಾಟ್ ಫಿನಿಶಿಂಗಲ್ಲಿ ಇರುತ್ತೆ. ಸೊ ನಾನು ಫಸ್ಟ್ ತೊಗೊಂಡಿದ್ದೀನಿ ಸೆಟಾಪಿಲ್ ಮಾಯ್ಶ್ಚರೈಸರ್. ಅದನ್ನು ಕಂಪ್ಲೀಟಾಗಿ ಫೇಸಿಗೆ ಹಚ್ಚಿದ ನಂತರ ನನ್ನ ಫೇಸಲ್ಲಿ ತುಂಬಾ ಫೇಶಿಯಲ್ಸ್ ಇರಿತ್ತು. ಅದನ್ನು ರಿಮೂವ್ ಮಾಡಿಕೊಂಡು ವೆಟ್ ವೈಪ್ಸ್ ತೊಗೊಂಡು ಕಂಪ್ಲೀಟಾಗಿ ಕ್ಲೀನ್ ಮಾಡಿ, ಅದಾದ ನಂತರ ಟೋನರ್ ಯೂಸ್ ಮಾಡಿ ಮತ್ತೊಂದು ಸಲ ನಾನು ಸೆಟಾಪಿಲ್ ಮಾಯ್ಶ್ಚರೈಸರನ್ನೇ ಯೂಸ್ ಮಾಡ್ತೀನಿ ಆ್ಯಂಡ್ ಸ್ವಲ್ಪ ಚೆನ್ನಾಗಿ ಮಸಾಜ್ ಕೊಟ್ಟು ಅದಾದ ನಂತರ ಪ್ರೈಮರ್ ಅಪ್ಲಿಕೇಶನ್ ಮಾಡಿಕೊಂಡು, ನಾನು ಯಾವುದೇ ರೀತಿ ಇಲ್ಲಿ ಕರೆಕ್ಟಿಂಗ್ ಯೂಸ್ ಮಾಡಿಲ್ಲ, ಡೈರೆಕ್ಟ್ಲಿ ನನ್ನ ಫೇಸ್ಗೆ ಸೆಟ್ ಆಗಿರೋ ಕನ್ಸೀಲರನ್ನೇ ಅಪ್ಲಿಕೇಶನ್ಸ್ ಮಾಡಿದ್ದೀನಿ. ಬಿಕಾಸ್ ಯಾವುದೇ ರೀತಿ ನನ್ನ ಸ್ಕಿನ್ನಲ್ಲಿ ಪ್ರಾಬ್ಲಮ್ ಜಾಸ್ತಿ ಇಲ್ಲ, ಅದಕ್ಕೋಸ್ಕರ ನಾನು ನನ್ನದೇ ಆಗಿರೋ ಸ್ಕಿನ್ನನ್ನು ಕಲರ್ ತೊಗೊಂಡು ಅಪ್ಲಿಕೇಶನ್ ಮಾಡಿದ್ದೀನಿ. ಅದಾದ ನಂತರ ನಾನು ಯೂಸ್ ಮಾಡ್ತಾ ಇರೋದು ಫಾರೆವರ್ 52ದು ಫೌಂಡೇಶನ್. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಫೌಂಡೇಶನ್ ಇದೆ. ಕಂಪ್ಲೀಟ್ಲಿ ಫೇಸಲ್ಲಿ ಬ್ಲೆಂಡ್ ಮಾಡಿ ಅದಾದ ನಂತರ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಲೂಸ್ ಪೌಡರ್. ನೆಕ್ಸ್ಟ್ ನನ್ನ ಐಬ್ರೋಸನ್ನು ಕೋಮ್ ಮಾಡಿ ಐಬ್ರೋಸನ್ನು ಕಂಪ್ಲೀಟಾಗಿ ಫಿಲ್ ಮಾಡಿಕೊಂಡು ನಾನು ತೊಗೊಂಡಿದ್ದೀನಿ ಒಂದು ಮ್ಯಾಟ್ ನ್ಯೂಡ್ ಐ ಶ್ಯಾಡೋ ಆದ ನಂತರ ನಾನು ಅಪ್ಲಿಕೇಶನ್ ಮಾಡ್ತಾ ಇರೋದು ಕಾಜಲ್, ಮತ್ತು ನನ್ನ ಲ್ಯಾಶಸ್ಗೆ ವಾಲ್ಯೂಮ್ ಸಿಗಬೇಕು ಅಂತ ಹೇಳಿ ಮಸ್ಕರಾನ ಯೂಸ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಲಿಪ್ ಲೈನರ್, ನನ್ನ ಫೇವ್ರೇಟ್ ಆಗಿರೋ ಲಿಪ್ಸ್ಟಿಕ್ ಆ್ಯಂಡ್ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಅಂತ ಹೇಳಿ ಫಿಕ್ಸರನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೀರೆ ಉಟ್ಕೊಂಡಿದ ಮೇಲೆ ಸ್ಟಿಕ್ಕರ್ ಆ್ಯಂಡ್ ಸಿಂದೂರ್ ಇರಲೇಬೇಕು, ಆವಾಗಲೇ ನಮ್ಮ ಮುಖದಲ್ಲಿ ಕಳೆ ಬರೋದು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ ನನ್ನ ಫೇವ್ರೇಟ್ ಪಾರ್ಟ್ ಆಗಿರೋದು ಬ್ಲಷ್. ಸೊ ನಾನು ಯಾವುದೇ ಇವೆಂಟ್ ಆಗಿರಲಿ ನನಗೆ ಬ್ಲಷ್ ಅಂದರೆ ತುಂಬ ಇಷ್ಟ. ಸೊ ಈ ಬ್ಲಷನ್ನು ಯೂಸ್ ಮಾಡಿ ಆ್ಯಂಡ್ ದಿಸ್ ಈಸ್, ನೀವು ನೋಡ್ತಾ ಇರ್ಬೋದು ನನ್ನ ಫೈನಲ್ ಲುಕ್. ಈ ವಿಡಿಯೋ ನಿಮಗೆ